ಹೋಗುತ್ತಾರೆ. 12 ನಂಬರ್ ಆಟಗಾರ 12 ನಂಬರ್ ಆಟಗಾರ ಪಾಲದಾಳದ ಆಟಗಾರ ಸ್ವಪ್ನಿಲ್ ನಾಯಕ್ ಎಂಬ ಆಟಗಾರರಿಂದ ರೆಡಿ. 7 ನಂಬರ್ ಆಟಗಾರ ರವಿ 4-6 ಕಳೆದ 2 ಪಂದ್ಯದ ಹೀರೋ. ಖಾತೆಯನ್ನ ತೆರೆದ ರಾಜಕಟ್ಟಿ ಕಳೆದ 2 ಪಂದ್ಯಗಳಲ್ಲಿ ಕೊನೆಯ ಘಟ್ಟದಲ್ಲಿ ವಿಜಯ ಸಾಧಿಸಿದ ರಾಜಕಟ್ಟಿ. ಅಲದಾಳ ಪುಣ್ಯಕೋಟಿ ಮೊದಲು ಸ್ಲೋ, ಕೊನೆಯಲ್ಲಿ ಸ್ಪೀಡ್. ಮತ್ತೆ ರವಿ ಎತ್ತರದ ಆಟಗಾರ, ಫಿಟ್ನೆಸ್ ಆಟಗಾರ. ಔಟ್. ರಾಜಕಟ್ಟಿ 2 ಅಂಕಗಳು. ರಾಜಕಟ್ಟಿ 2 ಅಂಕಗಳನ್ನು ಗಳಿಸಿ ಮುನ್ನಡೆಯಲ್ಲಿದೆ. ಅಲದಾಳ್ ಸ್ವಲ್ಪ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ. ಇಬ್ಬರು ಆಟಗಾರರು ಮೈದಾನದ ಹೊರಗೆ. ಮತ್ತೆ ರವಿ ಇಡೀ ಅಲದಾಳವನ್ನೇ ತಣ್ಣಗೆ ಮಾಡಿದ ರವಿ. ಮತ್ತೆ ಚಿರಟು. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನಿಂದ ಕಬಡ್ಡಿಗೆ. ರಾಜಕಟ್ಟಿ ಅತ್ಯುತ್ತಮ ಆಟಗಾರನ ಹೊಂದಿದ ತಂಡ. ವಾವ್, ಗುಡ್ ಡೈವ್ ಬಟ್ ನಾಟ್ ಯೂಸ್. ಮತ್ತೆ ರವಿ ಕಂಟಿನ್ಯೂಸ್ ಆಗಿ ರವಿ 4 ಬಾರಿ ರವಿ. ಈಗ ವಾವ್, ಉದ್ದದ ಆಟಗಾರ, ಮನಮೋಹಕ ಆಟಗಾರ. ನಾಗೇಶ್ ಕೂಡ ಒಬ್ಬ ಅತ್ಯುತ್ತಮ ಆಟಗಾರ. ತಮ್ಮ ತಂಡವನ್ನ ಹೇಗೆ ಸೇವ್ ಮಾಡುತ್ತಾರೆ ಅಂತ ನೋಡಬೇಕು. ಪುಣ್ಯಕೋಟಿ ಕಳೆದ 2 ಪಂದ್ಯಗಳಲ್ಲಿ ಮೊದಲು ಸೋಲುವ ದವಡೆಗೆ ಸಿಲುಕಿ ಆಮೇಲೆ ಪುಟದೆದ್ದಿದೆ. ಈ ಪಂದ್ಯದಲ್ಲೂ ಕೂಡ 2 ಅಂಕಗಳ ಹಿನ್ನಡೆ. ರಾಜಕಟ್ಟಿ 2, ಅಲದಾಳ 0. ಸಚಿನ್ ಅವರು ಯಾವ ರೀತಿ ತಮ್ಮ ತಂಡವನ್ನ ಸಂಕಷ್ಟದಿಂದ ಸಿಲುಕಿದ ತಂಡಕ್ಕೆ ಯಾವ ಥರ ನೆರವಾಗ್ತಾರೆ ಅಂಥೇಳಿ ನೋಡಬೇಕು. ಈಗ ದಾಳಿ ಪದೇ ಜಾರುತ್ತಿದ್ದಾರೆ.
ಮತ್ತೆ ರವಿ ಮತ್ತೆ ರವಿ 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 ಉತ್ತಮ ರೈಡರ್. ರವಿ ಅವರನ್ನು ಹಿಡಿತಕ್ಕೆ ತೆಗೆದುಕೊಂಡಲ್ಲಿ ಪುಣ್ಯಕೋಟಿಗೆ ಪುಟಿದೇಳಲು ಸಹಾಯವಾಗಬಹುದು. ಓ ಉತ್ತಮ ಜಂಪ್, 3 ವಿಕೆಟ್ಸ್. ಟೈಮ್ ಔಟ್, 3 ವಿಕೆಟ್ಸ್. ರಾಜಕಟ್ಟಿ 5, ಅಲದಾಳ 0. ಉತ್ತಮ ಜಂಪಿನ ಮುಖಾಂತರ ರವಿ 1 ಪಾಯಿಂಟ್. ಓ 3 ಜನರನ್ನು ಪುಣ್ಯಕೋಟೆ 2, 5 ರಾಜಕಟ್ಟಿ. ಕಳೆದ 2 ಪಂದ್ಯಗಳಲ್ಲಿ ಇದೇ ರೀತಿಯಾಗಿ ಔಟ್. ಅಂಪೈರ್ ನಿರ್ಣಯವೇ ಅಂತಿಮ ನಿರ್ಣಯ. ಅಂಪೈರ್ ನಿರ್ಣಯವೇ ಅಂತಿಮ ನಿರ್ಣಯ. ಯಾರು ಎದುರು ಮಾತನಾಡುವಂತಿಲ್ಲ. ಅಂಪೈರ್ ನಿರ್ಣಯವೇ ಅಂತಿಮ ನಿರ್ಣಯ. ಓಕೆ ಓಕೆ. 5-3 ಗ್ರೌಂಡ್ ಚೇಂಜ್. ಕಳೆದ 2 ಪಂದ್ಯಗಳಲ್ಲಿ ಪುಣ್ಯಕೋಟೆ ಇದೇ ತರ ಸೋಲಿನ ತಪ್ಪಲಿಗೆ ಸಿಲುಕಿ ಮತ್ತೆ ಪುಟದಲ್ಲಿ ವಿಜಯವನ್ನ ಸಾಧಿಸಿತ್ತು. ಈ ಮ್ಯಾಚ್ ನಲ್ಲೂ ಕೂಡ ಅದೇ ರೀತಿಯಾಗುವ ಸಂಭವ ಅಧಿಕವಾಗಿದೆ. ಗುಡ್ ರೈಡಿಂಗ್. 4-5 ಕೇವಲ 1 ಅಂಕದ ಹಿನ್ನಡೆಯಲ್ಲಿ ಅಲದಾಳ್. ಕಬಡ್ಡಿ ಅಲದಾಳದ ರಕ್ತ ಎಂಬುದನ್ನು ಸಾಬೀತು ಮಾಡುತ್ತಿರುವ ಪುಣ್ಯಕೋಟೆ ಅಲದಾಳ್. ರವಿಯ ವಿಕೆಟ್ ಎಷ್ಟೊಂದು ಅವರಿಗೆ ಹಿನ್ನಡೆ ಮಾಡುತ್ತಿದೆ ಎಂಬುದೇ. ಮತ್ತೆ ನಾಗೇಶ್ ತನ್ನ ಸೇಡನ್ನ ತೀರಿಸಿಕೊಳ್ಳುತ್ತಿರುವ ಅಲದಾಳ್. 2 ತಂಡಗಳು 5 ಅಂಕಗಳ ಮುಖಾಂತರ ಸಮಬಲವನ್ನ ಸಾಧಿಸಿದೆ. ಕಳೆದ 2 ಪಂದ್ಯಗಳಲ್ಲಿ ಇದೇ ರೀತಿಯಾಗಿ ವಿಜಯವನ್ನ ಸಾಧಿಸಿತು. ಈ ತಂಡದಲ್ಲಿ ಈ ಮ್ಯಾಚ್ ನಲ್ಲೂ ಕೂಡ 5-8. ಕೊನೆಯ 5 ನಿಮಿಷಗಳ ಆಟ ಬಾಕಿ ಇದೆ. ಪಾಯಿಂಟ್ಗಳ ವಿವರ: ರಾಜಕಟ್ಟಿ 6, ಪುಣ್ಯಕೋಟಿ 5. ಲೈನ್ ಅಂಪೈರ್ಗಳು ಕೊನೆಯ ಕ್ಷಣದಲ್ಲಿ ಸ್ವಲ್ಪ ಹುಷಾರಿಂದ ಅಂಪೈರಿಂಗ್ ಮಾಡಬೇಕು. 6-5 ರಾಜಕಟ್ಟಿ 6, ಅಲದಾಳ್ 5. ಪುಟಿದೇಳುತ್ತಿರುವ ರಾಜಕಟ್ಟಿ ಕೊನೆಯ 5 ನಿಮಿಷಗಳ ಆಟ ಬಾಕಿ ಇತ್ತು. ಈಗ ಮತ್ತೆ ಪುಣ್ಯಕೋಟಿ ಸಮಾಧಾನಕ್ಕೆ ಹೆಸರುವಾಸಿ. ಅವಶ್ಯಕತೆ ಇದ್ದಾಗ ಪುಟಿದೇಳುವುದು. ಕೊನೆಯ 4 ನಿಮಿಷಗಳ ಆಟ ಬಾಕಿ, ಕೇವಲ 4 ನಿಮಿಷ. ವಿಜಯಮಾಲೆ ಯಾರ ಕೊರಳಿಗೆ? ಅಲದಾಳ, ರಾಜಕಟ್ಟಿನ? ವಾವ್, ಗುಡ್. 6 ಈಚ್, 6 ಈಚ್.
ಮಾಲ್ಯವನ್ನ ತನ್ನ ಕೊಳಗೆ ಹಾಕಿಕೊಂಡಿತ್ತು ಅಲದಾಳ್ ಪುಣ್ಯಕೋಟಿ. ಅದೇ ರೀತಿಯಾಗಿ ಈ ಪಂದ್ಯದಲ್ಲೂ ಕೂಡ ಟೆನ್ಷನ್ ಕೊಡುತ್ತಿದೆ ಪ್ರೇಕ್ಷಕರಿಗೆ. ಟೆನ್ಷನ್ ಟೆನ್ಷನ್ ಟೆನ್ಷನ್. ಓ 2 ಪಾಯಿಂಟ್ಸ್ ಟು ರಾಜಕಟ್ಟೆ. ನಾಗೇಶ್ ತನ್ನ ಬಿರುಸಿನ ರೈಡಿಂಗ್ ಮುಖಾಂತರ ಪಾಯಿಂಟ್ ತಂದು ಕೊಡುವರೆ. ವಾ 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 ವಾ. ಈಗ ಪುಣ್ಯಕೋಟಿ ಸಮಾಧಾನದಿಂದ ಆಡಿದ್ದೇ ಆದರೆ ಓ ರವಿ ಮತ್ತೆ ರೀ ಎಂಟ್ರಿ ಆದ ರವಿ ಒಬ್ಬ ಉತ್ತಮ ಆಟಗಾರ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಕಳೆದ 2 ಪಂದ್ಯಗಳ ಹೀರೋ. ಈ ಪಂದ್ಯದಲ್ಲೂ ಕೂಡ ಮೊದಲ ಸೆಷನ್ ನಲ್ಲಿ ಕೊನೆಯ 3 ನಿಮಿಷ ಗುಡ್ ಟ್ಯಾಕಲ್. ಬೋತ್ 1 ಪಾಯಿಂಟ್, ಎರಡಕ್ಕೂ ಒಂದೊಂದು ಅಂಕ. ಅಲದಾಳ 8. ಈ ಒಂದು ಪಂದ್ಯದಲ್ಲಿ ವಿಜಯಮಾಲೆ ಯಾರ ಕೊರಳಿಗೆ ಎಂಬುದು ಯಾರಿಗೂ ಸಿಗುತ್ತಿಲ್ಲ ಉತ್ತರ. ವಾವ್ 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 ನಾಗೇಶ್ ಗುಡ್ ರೈಡರ್. ವಾವ್ 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 ಗುಡ್ ರೈಡರ್ ಇದ್ದಾರೆ. ಇಂಜುರಿಯ ದಾಂಡಿಗ. ಲಾಸ್ಟ್ 2 ಮಿನಿಟ್ಸ್ 9. ಯಾರು ಗೆಲ್ಲುವರು ಈ ಮ್ಯಾಚ್ ಅನ್ನು? ಯಾರು? ಅಲದಾಳನ ರಾಜಕಟ್ಟಿನ ಕಾಲು ಇಂಜುರಿ ಆದರೂ ಕೂಡ ಆಟ ಆಡುತ್ತಿರುವ ದಾಂಡಿಗ ರಾಜಕಟ್ಟಿಯ ವೀರ ಧೀರ ಶೂರ. ಬೋನಸ್ ಪಾಯಿಂಟ್ಸ್ ಟು ರಾಜಕಟ್ಟಿ. ರವಿ ಒಬ್ಬ ಉತ್ತಮ ದಾಂಡಿಗ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಆಲ್ರೆಡಿ ಅವರನ್ನ ಈ ಕ್ರೀಡಾಂಗಣದಲ್ಲಿ ಪ್ರೂವ್ ಕೂಡ ಮಾಡಿದ್ದಾರೆ. ಗೆಲ್ಲುವುದರಲ್ಲಿ ಸಂಶಯವಿಲ್ಲ. ಕೇವಲ 1 ನಿಮಿಷದ ಆಟ ಬಾಕಿ. 1 ನಿಮಿಷದ ಆಟ ಬಾಕಿ ಉಳಿದಿದೆ. 1 ನಿಮಿಷ. 3 ಅಂಕಗಳ ಮುನ್ನಡೆಯಲ್ಲಿ ಅಲದಾಳ್ ಪುಣ್ಯಕೋಟಿ ಅಲದಾಳ್. ಪ್ರತಿ ಪಂದ್ಯದಲ್ಲೂ ಕೂಡ ಪ್ರೇಕ್ಷಕರೇ ಇದೇ ರೀತಿಯಾಗಿ ಟೆನ್ಷನ್ ಅನ್ನು ಕೊಟ್ಟು ಪ್ರತಿ ಪಂದ್ಯದಲ್ಲಿ ವಿಜಯವನ್ನ ಸಾಧಿಸಿದ ಅಲದಾಳ್ ಪುಣ್ಯಕೋಟಿ ಅಲದಾಳ್ ರಾಷ್ಟ್ರೀಯ ಆಟಗಾರ. 13 ರಾಜಕಟ್ಟೆ 10. ಕೇವಲ ಕೊನೆಯ ಘಟ್ಟದಲ್ಲಿ ವಿಜಯಮಾಲೆ ಯಾರಿಗೆ ಸಿಗುವುದು? ನನ್ನ ಪ್ರಕಾರ ಆಟದಲ್ಲಿ ಇದು ಕಾಮನ್.